ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ವಿಭಾಗದಲ್ಲಿ ನಿನ್ನೆ ಸಂಜೆ ನಮಗೆ ಆನೆಗಳು ಡ್ರೈವ್ ಮಾಡಬೇಕಾದಾಗ ಸ್ಟಾಫ್ಗಳು ಚಿಕ್ಕಮಣ್ಣಗುಡ್ಡದಲ್ಲಿ ಒಂದು ಕಡೆ 3 ಆನೆಗಳು ನಿಂತಿದ್ದು ಡ್ರೋನಲ್ಲಿ ಅವನ್ನ ಹೊಲಕ್ಕೆ ಬರ್ದಿದ್ದಂಗೆ ಹೊರಗಡೆ ಅದನ್ನು ಬರೋಕ್ಕೆ ಮಾನಿಟ್ರ್ ಮಾಡ್ತಿರೋ ಸಮಯದಲ್ಲಿ ಅಲ್ಲೇ ಇದ್ದವು. ಆಮೇಲೆ ಒಂದು ಆನೆ ಮಲಗಿದೆ ಅಂತ ಗೊತ್ತಾಗಿ ಡ್ರೋನ್ನ ಫೋಕಸ್ ಒಳಗಡೆ ಮಾಡಿದಾಗ ಒಂದು ಆನೆ ಆಗಿ ಬಿದ್ದಿರೋದು ಗೊತ್ತಾಯಿತು. ಅನಂತರದಲ್ಲಿ 3 ಆನೆಗಳನ್ನ ಓಡಿಸಿ ಎಲ್ಲ ಹತ್ರ ಹೋಗಿ ನೋಡಿದಾಗ ಇದು ಸುಮಾರು ಒಂದು 8ರಿಂದ 10 ದಿನದ ಹಿಂದುಗಡೆ ಒಂದು ಗಂಡಾನೆ ಮೃತಪಟ್ಟಿರೋದು ಕಂಡು ಬಂದಿರ್ತದೆ. ಸೊ ದಂತ ಆಗಿ ಇತ್ತು. ಮೊದಲೇ ನಾವು ಅದು ಆನೆ ನೋಡಿದಾಗ ದೊಡ್ಡ ಹಳ್ಳ ಇದೆ, ಸುಮಾರು 50 ಮೀಟ್ರು ಆಳ ಇರುವಂತಹ ಎತ್ತರದಿಂದ ಹಳ್ಳ ಇದೆ. ಹಳ್ಳದ ಒಳಗಡೆ ಬಿದ್ದಿತ್ತು ಆನೆ. ಬಿದ್ದಿತ್ತು, ಅದು ಬಿದ್ದು ಮಲಗಿದ್ದು ಬಾಡಿ ಎಲ್ಲ ಸ್ವಲ್ಪ ಡಿಕಂಪೋಸ್ ಆಗ್ತಾಯಿತ್ತು. ಆಮೇಲೆ ನಾವು ನೋಡಿದಾಗ ಸಂಜೆ ಆಗಿರೋದ್ರಿಂದ ಪರಿಶೀಲನೆ ಮಾಡಿ ಬೆಳಗ್ಗೆ ಪಶುವೈದ್ಯ ಡಾಕ್ಟರ್ಗಳನ್ನ ಕರ್ಸ್ಕೊಂಡು ಮಾಡೋಣ ಅಂತ ಹೇಳಿದ್ರು. ಅದು ಒಂದು ಏನಾಗಿದೆ, ದಾರಿ ಓಡಾಡುವ ದಾರಿ ಆನೆಗಳು ಓಡಾಡ್ತಾ ಇದ್ದ ದಾರಿಗಳದು ಸ್ವಲ್ಪ ಕಿರಿದಾದಂಗಿದೆ. ಒಂದು ಡಾಕ್ಟರ್ ಕೊಟ್ಟಿರೋ ಕಾರಣ ಜಾರಿ ಬಿದ್ದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಥವಾ 2 ಆನೆಗಳಲ್ಲೇನೋ ತಳ್ಳು ಕೀಳು ಮಾಡಬೇಕಾದಾಗ ಜಾರಿ ಬಿದ್ದವ್ರು ಮಾಡ್ಬೋದು. ಮತ್ತು ನಮ್ಗೆ ಯಾಕೆ ನಾವು ಲೇಟಾಗಿ ಡಿಟೆಕ್ಟ್ ಆಯಿತು ಅಂದರೆ, ನಮ್ಮಲ್ಲಿ ಈಗ ಚಿಕ್ಕಮಣ್ಣಗುಡ್ಡದಲ್ಲಿ ಆನೆಗಳಿರಲಿಲ್ಲ. ಸುಮಾರು 1 ತಿಂಗಳಿಂದನೂ 20-25 ದಿವಸನೂ ಚಿಕ್ಕಮಣ್ಣಗುಡ್ಡದಲ್ಲಿ ಆನೆ ಇರಲಿಲ್ಲ. ಮೊನ್ನೆ ಬಂದ 2 ಆನೆಗಳ ಜೊತೆ ನನ್ನ ಕ್ವಾರ್ಟರ್ಸ್ ಹತ್ರನೇ ಬಂದಿದ್ದು ಒಂದು ಆನೆ, 3 ಆನೆಗಳು ಸೇರಿಕೊಂಡು ಇಲ್ಲಿ ಓಡಾಡ್ತಾ ಇದ್ದವು. ಸೊ ಅವನ್ನ ನಿಗಾ ಕಾಡಿಂದ ಹೊರಗಡೆ ಓಡಿಸಲ್ಲ, ಕಾಡಿಂದ ಹೊರಗಡೆ ಬರ್ತಾವೆ ಅನ್ನೋದು ನಿಗಾ ಇಟ್ಕೊಂಡು ವಾಚ್ ಮಾಡ್ತಿರೋ ಸಮಯದಲ್ಲಿ ಈ ಸತ್ತಿರೋ ಆನೆಗಳು ಇದ್ದಿದ್ದು ಕಂಡು ಬಂದು ಇದು ಮಾಡಿತು. ಇವತ್ತು ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ. ಇದೊಂದು ಬಿಟ್ವೀನ್ 35 to 40 ಇಯರ್ಸ್ ಮೇಲ್ ಇದು. ಸೊ ಬ್ರೀಡಿಂಗ್ ಏಜಲ್ಲಿದೆ. ಇದು ಸತ್ತು ಒಂದು 12ರಿಂದ 15 ದಿನಗಳಾಗಿರ್ಬೋದು. ನಾವು ಕಂಪ್ಲೀಟ್ ಲಿಕ್ವಿಫಿಕೇಷನ್ ಅಂದರೆ ಆರ್ಗನ್ಸ್ ಎಲ್ಲ ಲಿಕ್ವಿಫೈ ಆಗಿದೆ. ನಾವು ನೀರು ಥರ ಆಗಿದೆ. ಆದ್ರೂ ನಾವು ಹಾರ್ಟು ಮತ್ತು ಇಂಟೆಸ್ಟೈನಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದೀವಿ. ಇದನ್ನು ಫರ್ದರ್ ಲ್ಯಾಬ್ರೇಟರಿ ಅನಾಲಿಸಿಸ್ ಮಾಡಿ ನಮಗೆ ಕಾಸ್ ಆಫ್ ಡೆತ್ ಕಂಡುಹಿಡಿಯೋಕ್ಕಾಗುತ್ತೆ. ಈಗ ಮೇಲ್ನೋಟಕ್ಕೆ ಅದು ಫಿಸಿಕಲ್ ಇಂಜುರೀಸ್ ಯಾವುದೂ ಇಲ್ಲ. ಸೊ ಮತ್ತು ಆ ಸ್ಥಳ ನೋಡಿದ್ರೆ ಭಾಳ ನ್ಯಾರೋ ಸ್ಟೀಪ್ ಇದೆ, ಅದು ಎದ್ದು ಬರುವಂಥ ಜಾಗನೂ ಅಲ್ಲ. ಸೊ ನಾವು ಇನಿಷಿಯಲ್ ಅಸೆಸ್ಮೆಂಟ್ ಏನಂದರೆ ಮೇಲ್ಸು ಅದರ್ ಆಕ್ಸಿಡೆಂಟಲ್ಲಿ ಬಿದ್ದಿರ್ಬೋದು, ಅಥವಾ ಇಂಟೆನ್ಷನಲ್ಲಿ ತಳ್ಳಿರ್ಬೋದು. ಸೊ ಅದೊಂದು ಫಿಸಿಕಲ್ ಆಸ್ಪೆಕ್ಟಲ್ಲಿ ಯೋಚನೆ ಮಾಡಿದ್ವಿ. ಸೆಕೆಂಡು, ಇದು ಏನಾದರೂ ಗನ್ ಶಾಟ್ ಇದೆಯಾ ಆ ಥರ ಏನೋ ನೋಡಿದ್ವಿ. ಸೊ ಅದೆಲ್ಲ ಅಸೆಸ್ ಮಾಡಿದಾಗ ಇಲ್ಲಿ ನಮಗೆ ಮೆಟಲ್ ಡಿಟೆಕ್ಷನ್ ಎಲ್ಲೂ ಆಗಿಲ್ಲ. ಈ ಇನಿಷಿಯಲಿ ಏನಂದರೆ ನಾವೀಗ ಲ್ಯಾಬ್ರೇಟರಿ ಅನಾಲಿಸಿಸ್ ಮಾಡಿದ್ಮೇಲೆ ನಮಗೆಲ್ಲ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗುತ್ತೆ. ಬಟ್ ಆಸ್ ಆಫ್ ನಾವು ಸ್ವಲ್ಪ ಫಿಸಿಕಲ್ ಟ್ರಾಮಾಯಿಂದನೇ ಡೆತ್ ಆಗಿದೆ ಅಂತ ಅನ್ಕೊಬೋದು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.